ನಮಸ್ತೆ ಕರ್ನಾಟಕ. ಸಂಜೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಟ್ಟು ಬನ್ನಿ ಮಕ್ಕಳೇ. ಸಂಜೆನೆ ಪೂಜಾರಪ್ಪನ ಕರೆಸಿ ಮುಹೂರ್ತ ನೋಡಮ್ಮ ಎಂದು ಕಣ್ಣೀರು ಹೊರಿಸ್ಕೊಂಡು ನೀಲಮ್ಮನವರ ಕೈ ಹಿಡಿದು ನಡೆಯಲು ಕಷ್ಟಪಡುತ್ತಾ ನೋವಲ್ಲಿ ನಡೆದು ಹೋದರು. ಆದರೂ ಈ ಕಲ್ಲು ಅರ್ಜುನ್ ಕರಗಲಿಲ್ಲ. ಪದ್ಮ ಆರೋಹಿ ನಿನ್ನೆ ಮಾತಾಡ್ದಾಗೆ ತಾತಾಗೆ ವಿಷಯವನ್ನು ಅತ್ತೆ ಪದ್ಮ ತಲುಪಿಸಿದ್ರು. ಆದರೆ ಇಲ್ಲಿ ಕಥೆನೇ ಉಲ್ಟಾ ಆಗಿತ್ತು. ತಾತ ರಂಪ ರಾಮಾಯಣ ಮಾಡಿ ಮದುವೆ ನಿಲ್ಲಿಸ್ತಾರೆ ಅಂದ್ಕೊಂಡ್ರೆ ಧರ್ಮಯ್ಯ ಗೌಡ ಮದುವೆಗೆ ತಯಾರಿ ಮಾಡಲು ಹೊರಟಿದ್ರು. ಅರ್ಜುನ್ ಆರೋಹಿ ಮುಖಾನೂ ನೋಡದೆ ಗಾಡಿ ತಗೊಂಡು ತಂಗಿ ಮನೆ ಕಡೆಗೆ ಹೊರಟ. ಲಕ್ಷ್ಮಿ ಅಳುತ್ತಾ ತನ್ನ ಗಂಡನ ಬಳಿ, ಏನ್ರಿ ಸೂರ್ಯಪ್ಪ ನಿಮ್ಮ ಮಗ ಹೀಗೆ ಮಾಡ್ತಿದ್ದಾನೆ, ಏನ್ರಿ ಹೆತ್ತು ಹೊಟ್ಟೆ ಉರಿಸ್ತಾವನೆ, ನನಗೆ ಆಗಕ್ಕಿಲ್ಲ. ಸೂರ್ಯಪ್ಪ ಆಗಕ್ಕಿಲ್ಲ. ಇಷ್ಟು ದಿನ ಸಹಿಸಿ ರೋಸ್ ಹೋದೆ ಸೂರ್ಯಪ್ಪ. ಈ ಮನೆಗಾಗಿ ಸಹಿಸಿ ಸತ್ತು ಬದುಕಿರುವೆ. ಇನ್ನು ಎಷ್ಟು ಸಹಿಸಲಿ? ಹೆಣ್ಣು ಅಂದರೆ ಆಟದ ಗೊಂಬೇನ ಸೂರ್ಯಪ್ಪ. ನನ್ನ ತಂಗಿಗೂ ಮೋಸ ಮಾಡಿದ್ರಿ, ಈಗ ಬಂದು ಸೊಸೆಗೆ ಈ ಮನೆ ವಂಶಸ್ಥ ಮೋಸ ಮಾಡ್ತಿದ್ದಾನೆ. ತಪ್ಪು ಮಾಡಿದ್ದು ಅಲ್ಲದೆ ಮಹಾ ಅಪರಾಧ ಮಾಡ್ತಾವನೆ. ದಯವಿಟ್ಟು ಕೈ ಮುಗಿದಿನ ಅವನಿಗೆ ಬುದ್ಧಿ ಹೇಳಿ. ಮಾವಯ್ಯನಿಗೆ ಈ ಮದುವೆ ಬೇಡ ಅನ್ನಿ ಸೂರ್ಯಪ್ಪ. ಮತ್ತೆ ನನ್ನ ಸೊಸೆಗೆ ಅನ್ಯಾಯ ಮಾಡಬೇಡಿ. ಈಗಷ್ಟೇ ಕೂಸು ಕಳ್ಕೊಂಡು ನೊಂದಿದ್ದಾಳೆ. ಇನ್ನು ಈ ಅರ್ಜುನ್ ಈ ರೀತಿ ಮಾಡಿದರೆ ಆ ಮುಗ್ಧ ಹುಡುಗಿ ಹೇಗೆ ತಡ್ಕೋಬೇಕು? ಇವನು ಅದ್ಯಾಕೆ ಹೀಗೆ ಆಡ್ತಿದ್ದಾನೋ ದೇವ್ರೇ ಎಂದು ತಲೆ ಚಿಚ್ಕೊಂಡು ಅತ್ತವಳನ್ನು ಸೂರ್ಯ ಸಮಾಧಾನ ಮಾಡ್ದ. ಪದ್ಮ ಕೂಡ ಅತ್ತಿಗೆಗೆ ಸಮಾಧಾನ ಮಾಡುತ್ತಾ ಎಲ್ಲ ಸರಿಯಾಗುತ್ತೆ ಎಂದು ಧೈರ್ಯ ಹೇಳಿದ್ರು. ಆರೋಹಿ ಮಾತ್ರ ಅಳದೆ ಸುಮ್ಮನೆ ನಿಂತಲ್ಲೇ ಕಲ್ಲಿನ ಹಾಗೆ ನಿಂತಿದ್ಲು. ಅರ್ಜುನ್ಗೆ ಬುದ್ಧಿ ಕಲಿಸ್ಬೇಕು, ಅವನಿಗೆ ತಪ್ಪಿನ ಅರಿವು ಆಗಲೇಬೇಕು ಎಂದು ರಾಹುಲನ್ನು ನೋಡಿದ್ಲು. ಅವನು ಕ್ಷಮಿಸು ಎಂದು ಕೈ ಮುಗಿಯಲು ಆರೋಹಿ ಸಂಜೆ ಹೊರ ದೇವಸ್ಥಾನಕ್ಕೆ ಹೋಗೋಣ, ನನಗೆ ಸೀರೆ ನೀವೇ ಉಡಿಸ್ಬೇಕು ಎಂದು ಹೇಳಿದವಳ ಮಾತು ಕೇಳಿ ರಾಹುಲ್ಗೆ ಆಶ್ಚರ್ಯವಾಗಿತ್ತು. ಇವಳು ಅಳುತ್ತಾಳೆ ಅಂದ್ಕೊಂಡವನಿಗೆ ಈಕೆಯ ಬದಲಾದ ನಿರ್ಧಾರ ನೋಡಿ ಯಾಕೆ ಗಾಡ್ತಿದ್ದಾಳೆ ಅಂತ ಅನುಮಾನ ಶುರುವಾಯಿತು. ಆದರೂ ಅವಳ ಮನಸ್ಸಿಗೆ ಆದ ನೋವಿನ ಗಾಯ ರಾಹುಲ್ಗೆ ತಿಳಿದಿತ್ತು. ಆದರೆ ಆರೋಹಿ ಗಟ್ಟಿ ನಿರ್ಧಾರ ಮಾಡಿಯಾಗಿತ್ತು. ಸ್ವಾತಿ ಈ ದಿನಕ್ಕಾಗಿ ಕಾದು ಕುಳಿತಿದ್ಲು. ಹೀಗಾದರೂ ಅರ್ಜುನ್ಗೆ ಹತ್ರ ಆಗಬೇಕು, ಈ ಆಸ್ತಿಗೆ ಒಡತಿಯಾಗಲು ಮತ್ತೆ ಉಪಾಯ ಹೂಡಿದ್ಲು. ಹಾಲು ಕುಡಿದಷ್ಟು ಸಂತಸ ಪಟ್ಟವಳು ಮೊದಲು ಹೇಗೆ ಅರ್ಜುನನಿಗೆ ಬಲೆ ಬೀಸೋದು ಎಂದು ಉಪಾಯ ಮಾಡಿದ್ಲು. ಹೊಟ್ಟೆ ಇಟ್ಕೊಂಡು ಬಿಸಿ ಬಿಸಿ ಕಾಫಿಯನ್ನು ಒಂದು ಲೋಟಕ್ಕೆ ಸುರಿದು ಮೆಲ್ಲ ನಡೆಯುತ್ತಾ ಕೃಷ್ಣನ ಹತ್ತಿರ ಬಂದ ಶ್ವೇತಾ, ರೀ ಕಾಫಿ ತಗೊಳ್ಳಿ ಎಂದು ಅಲ್ಲೇ ಮೆಲ್ಲ ಕುಳಿತಳು. ಈಗ 6 ತಿಂಗಳು ತುಂಬಿದ ಗರ್ಭಿಣಿ ಶ್ವೇತಾಗೆ ಸ್ವಲ್ಪ ಸುಸ್ತು ಹೆಚ್ಚೇ ಇತ್ತು. ಆದರೂ ಗಂಡನ ಬಳಿಯಲ್ಲಿ ಅದನ್ನು ತೋರಿಸ್ಕೊಳ್ಳದೆ ಕೆಲಸ ಕಾರ್ಯ ಮಾಡ್ತಾ ಇರ್ತಿದ್ಲು. ಕೃಷ್ಣ ಎಷ್ಟೇ ಹೇಳಿದರೂ ಕೇಳ್ತಿರ್ಲಿಲ್ಲ. ಲೆಚ್ಚಿನಮ್ಮ, ನಾನೇ ತಗೊಳ್ತಾ ಇರಲಿಲ್ವಾ, ನೀನು ಯಾಕೆ ತರೋದಕ್ಕೆ ಹೋದೆ ಬಂಗಾರ? ಈಗ ಹೆಚ್ಚು ಕೆಲಸ ಮಾಡಬೇಡ, ವಿಶ್ರಾಂತಿ ತಗೋಕಂದಮ್ಮ, ನನ್ನ 2 ಮಕ್ಕಳಿಗೂ ತ್ರಾಸು ಕೊಡಬೇಡ ಎಂದು ಅವಳಿಗೆ ಎಂದಿನಂತೆ ಪ್ರೀತಿಯಿಂದ ಕಾಳಜಿ ಮಾಡುತ್ತಾ ಅವಳು ಕೊಟ್ಟ ಕಾಫಿ ಕುಡ್ದ. ಅವಳು ಏನನ್ನು ಯೋಚಿಸುತ್ತಾ ಕಣ್ತುಂಬಿಕೊಂಡು ಕುಳಿತಿದ್ದ ಮಡದಿಯನ್ನು ನೋಡಿ, ಏನಾಯ್ತಮ್ಮ, ಯಾಕೆ ಬೇಸರವಾಗಿದೆಯಾ, ಏನಾಯಿತು ಹೇಳಮ್ಮ ಎಂದು ಕೇಳ್ದ. ಶ್ವೇತಾ ಅಳುತ್ತಾ, ಏನಂದರೆ ಅತ್ತಿಗೆ ಮತ್ತು ಅಣ್ಣ ನನ್ನಿಂದ ದೂರ ಆಗ್ತಿದ್ದಾರೆ. ಅವರಿಬ್ಬರನ್ನ ಒಂದು ಮಾಡಬೇಕು. ಅಣ್ಣನ ಮಗು ನನ್ನಿಂದ ಹೋಯಿತು, ಆ ವಿಷ ನಾನೇ ಕುಡಿಬೇಕಿತ್ತು. ಪಾಪ ಅತ್ತಿಗೆಯಮ್ಮ ನನಗೋಸ್ಕರ ಕುಡಿದ್ರು. ಅವರು ವಿಷ ಹಾಕಿಲ್ಲ ಕೃಷ್ಣ, ನೀನಾದರೂ ಅಣ್ಣಗೆ ಹೇಳೋ, ಅದಕ್ಕೆ ದೇವ್ರು ಹಾಕಣೋ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದವಳ ಕಣ್ಣ ನೀರನ್ನು ಮೆಲ್ಲ ಒರೆಸಿದ. ಅವಳನ್ನು ತನ್ನ ಎದೆಗೆ ಬೆಚ್ಚಗೆ ಅಪ್ಕೊಂಡು ತಲೆಯನ್ನು ಸವರುತ್ತಾ ಸಮಾಧಾನ ಮಾಡ್ದ. ಲೇ ಹುಚ್ಚಿ, ಮೊದಲಳು ನಿಲ್ಲಿಸು. ನೀನು ಹೀಗೆ ಹತ್ರ ಎಲ್ಲನೂ ಸರಿಯಾಗುತ್ತೇನೆ ಪೆದ್ದು. ನನಗೆ ಗೊತ್ತು ಕಣಮ್ಮ. ಆರೋಹಿ ಚಿನ್ನದಂಥ ಹುಡುಗಿ. ನಿಮ್ಮ ಅಣ್ಣನಿಗೆ ಯಾವಾಗ ಬುದ್ಧಿ ಬರುತ್ತೋ ನನಗೆ ಗೊತ್ತಿಲ್ಲ. ಆದರೆ ಬುದ್ಧಿ ಬಂದ ಕಾಲಕ್ಕೆ ಕಾಲ ಮೀರಿ ಹೋಗಿರದೇ ಇದ್ದರೆ ಸಾಕು. ಆರೋಹಿನ ತುಂಬ ಪ್ರೀತಿ ಮಾಡ್ತಾನೆ, ಆದರೆ ಅದರಿಂದ ಎಲ್ಲಿ ನೀನು ಕಳೆದುಕೊಳ್ಳುವೆ ಅನ್ನೋ ಭಯ ಅಷ್ಟೇ ಅವನಿಗೆ. ನೀನು ಚಿಂತೆ ಮಾಡಬೇಡ.
ಮೇಲೊಬ್ಬ ಇದ್ದಾನೆ. ದೇವರು ಆರೋಹಿಗೆ ಮೋಸ ಮಾಡಲ್ಲ, ಸರಿಯಾದ ನ್ಯಾಯ ಒದಗಿಸ್ಕೊಡ್ತಾನೆ. ನೀನು ಈ ಸಮಯದಲ್ಲಿ ಹೀಗಾದರೆ ಮಕ್ಕಳಿಗೆ ತೊಂದರೆ, ನಿನ್ನ ಆರೋಗ್ಯ ಹಾಳಾಗುತ್ತೆ. ಆರೋಹಿ ನಿನಗೋಸ್ಕರನೇ ವಿಷದ ಹಾಲು ಕುಡಿದದ್ದು. ನಿನ್ನ ಕಾಪಾಡೋಕ್ಕೆ ಅವಳೇ ನಿಂತಳು. ಇನ್ನು ನೀನು ಹೀಗೆ ಹತ್ತು ಕರೆದು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಹೇಗೆ ಚಿನ್ನಮ್ಮ? ನಾನಿದ್ದೀನಿ, ಸುಮ್ಮನೆ ಇರು. ನನ್ನ ತಂಗಿ ಆರೋಹಿಯ ಬದುಕು ನಿಮ್ಮ ಅಣ್ಣನ ಜೊತೆಗೆ ಮತ್ತೆ ಖುಷಿಯಾಗಿ ಇರೋ ಥರ ಮಾಡೇ ಮಾಡ್ತೀವಿ. ಅದಕ್ಕೆ ನಾನು ಹೇಳಿದಾಗೆ ಕೇಳು ಎಂದು ಅವಳಿಗೆ ಧೈರ್ಯ ತುಂಬಿದ. ಕಿವಿಯಲ್ಲಿ ಎಲ್ಲವನ್ನ ಹೇಳ್ದ. ಶ್ವೇತಾ ಇಲ್ಲ, ಆಗಲ್ಲ ಅಂದರು. ಕೃಷ್ಣ ಒತ್ತಾಯದಿಂದ ಹೀಗೆ ಮಾಡಬೇಕು, ಇಲ್ಲ ಅರ್ಜುನ್ ಮತ್ತು ಆರೋಹಿ ಒಂದಾಗಲ್ಲ ಎಂದಾಗ ವಿಧಿ ಇಲ್ಲದೆ ಮಾತೊಪ್ಕೊಂಡ್ಳು. ಅಷ್ಟರಲ್ಲಿ ಅರ್ಜುನ್ ಬಾಗಿಲ ಬಳಿಯಲ್ಲಿ ಕೂಗಲು ಶ್ವೇತಾ ಇನ್ನೇನು ಎದ್ದು ಹೊರಗೆ ಹೋಗ್ತಿದ್ದವಳ ಕೈ ಹಿಡಿದ ಕೃಷ್ಣ ತಾನೇ ಹೊರಗೋಗಿದ್ದ. ಶ್ವೇತಾ ಅಳುತ್ತಾ ಅಣ್ಣಯ್ಯ ಕ್ಷಮಿಸು ಎಂದು ಮನಸ್ಸಲ್ಲೇ ಕೋರ್ಕೊಂಡ್ಳು. ಅರ್ಜುನ್ ಒಳಗೆ ಬಂದವನು ಏನು ಮಗ, ಎಲ್ಲೋ ನನ್ನ ತಂಗಿ, ಅವಳಿಗೆ ಇಷ್ಟ ಅಂತ ನೋಡು, ಮಾವಿನಕಾಯಿ ಉಪ್ಪಿನಕಾಯಿ ತಂದಿದ್ದೀನಿ, ಕರಿಯೋ ಅಂದ. ಶ್ವೇತಾ ಒಳಗಿಂದಲೇ ರೀ, ಯಾರ್ರೀ ಅದು, ಬೆಳಗ್ಗೆನೇ ಬಂದುಬಿಡ್ತಾರೆ, ನಾವು ಗಂಡ ಹೆಂಡತಿ ನೆಮ್ಮದಿಯಾಗಿರೋಕೆ ಬಿಡಲ್ಲ, ಇವರಿಗಂತೂ ಹೆಂಡತಿ ಮಕ್ಕಳು ಬೇಡ, ಆದರೆ ನನ್ನ ಗಂಡ ನನ್ನ ಹತ್ರ ಪ್ರೀತಿಯಿಂದ ಇರೋ ಸಮಯಕ್ಕೆ ಬಂದು ನಮ್ಮ ಪ್ರಾಣ ತಿಂತಾರೆ ಎಂದು ಅಣ್ಣನಿಗೆ ಕೇಳೋ ಹಾಗೆ ಜೋರಾಗಿ ಗೊಣಗುತ್ತಾ ಹೊರಗೆ ಬರಲು ಅರ್ಜುನ್ ತಲೆ ಬಗ್ಗಿಸ್ದ. ಶ್ವೇತಾ ತನ್ನ ಹಣೆ ಕುಂಕುಮ ಅಳಿಸಿದ್ದು ಸರಿ ಮಾಡಿಕೊಡುತ್ತಾ ಸೀರೆ ಸೆರಗು ಹಾಕ್ಕೊಳ್ಳುತ್ತಾ ಅಯ್ಯೋ ಅಣ್ಣ, ನೀನಾ ತಿಂಡಿ ತಿಂದ್ಯಾ, ಕೂತ್ಕೋ ತಿಂಡಿ ತರ್ತೀನಿ ಅಂದರೆ ಅರ್ಜುನ್ ಬೇಡ ಚಿನ್ನಮ್ಮ, ಏನೋ ಕೆಲಸ ಎಂದು ಸುಳ್ಳು ಹೇಳಿ ತಂಗಿ ಮಾತಿಗೆ ಬೇಸರ ಮಾಡಿಕೊಳ್ಳದೆ ಉಪ್ಪಿನಕಾಯಿ ಮತ್ತು ತಾನು ತಂದ ಹಣ್ಣು ತರಕಾರಿ ಎಲ್ಲ ಕೊಡುತ್ತಾ ನೀವಿಬ್ಬರು ಹೀಗೆ ನಗ್ತಾ ಇರಬೇಕು ಚಿನ್ನಮ್ಮ, ಇದೇ ಖುಷಿ ನನಗೆ, ಅಬ್ಬಾ ಇವತ್ತಿಗೆ ನಂಗೆ ತೃಪ್ತಿ ಎಂದು ಖುಷಿಯಿಂದ ಹೊರಗೆ ನಡೆದು ತೋಟದ ಕಡೆ ಹೋದ. ಶ್ವೇತಾ ಮತ್ತು ಕೃಷ್ಣ ಮುಖ ನೋಡಿಕೊಂಡು ತಲೆಯನ್ನು ಚೆಚ್ಚಿಕೊಂಡ್ರು. ಕೃಷ್ಣ ಶ್ವೇತಾಳನ್ನು ನೋಡುತ್ತಾ ಹೇ, ಇವನು ಯಾಕೆ ಹೀಗಾಡ್ತಾನೆ, ಅದೇನಂತ ಆ ಥರ ಬುದ್ಧಿ ಕಣೆ, ನಿಮ್ಮ ಅಣ್ಣ ದೊಡ್ಡ ಹುಂಬ ಕಣೆ ಚಿನ್ನಮ್ಮ, ಹೇಳಿದ ಮಾತು ಕೇಳಲ್ಲ, ಅವನಿಗೆ ಬುದ್ಧಿ ಹೇಳೋಕೆ ಆ ದೇವರೇ ಮತ್ತೆ ಬರಬೇಕೇನೋ ಶಿವ ಎಂದು ಯೋಚಿಸುತ್ತಾ ಬಾಡಿದ ಮಡದಿ ಶ್ವೇತಾ ಮಗವನ್ನು ನೋಡ್ದ. ಅವಳ ಹತ್ರ ಕುಳಿತು ಹಣೆಬೊಟ್ಟು ಸರಿಯಾಗಿಡುತ್ತಾ ಹಣೆಗೆ ಚುಂಬಿಸಿ ಅವಳ ಹೊಟ್ಟೆಯನ್ನು ಮೆಲ್ಲ ಸವರುತ್ತಾ ಅಪ್ಪಿದವನು ಅವಳನ್ನು ತನ್ನ ಎದೆ ಗೋಡಿಗೆ ಒರಗಿಸಿಕೊಂಡು ಬೆನ್ನನ್ನು ಹಿತವಾಗಿ ತೀಡ್ದ. ಈ ಸಮಯದಲ್ಲಿ ಅವಳ ನೋವು ಗಂಡನಾಗಿ ಚೆನ್ನಾಗರ್ತಿದ್ದ. ಸರಿ, ನೀನು ತಿಂಡಿ ತಿಂದು ಮಾತ್ರೆ ತಿನ್ನು ಚಿನ್ನಮ್ಮ, ನಾನು ಅವನು ಎಲ್ಲಿ ಹೋದ ನೋಡ್ತೀನಿ, ಅವನು ಏನೂ ತಿಂದಿರೋಕ್ಕಿಲ್ಲ ಗೊತ್ತು ನನಗೆ, ತಿಂಡಿ ಬಾಕ್ಸಿಗೆ ಹಾಕಿ ತೆಗೆದುಕೊಂಡು ಹೋಗುವೆ. ನೀನು ನಿನ್ನ ತವರಿನ ಬಗ್ಗೆ, ಅಣ್ಣ ಅತ್ತಿಗೆ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ತವರು ಯಾವಾಗಲೂ ಸುಖವಾಗಿರುತ್ತೆ ಕಣೆ ನನ್ನ ಮುದ್ದು ಹೆಂಡತಿ, ನಾನಿರೋ ತನಕ ನಿನಗೆ ದುಃಖ ಆಗಲು ಬಿಡಲ್ಲ. ಹಾಗೆ ನನ್ನ ಜೀವದ ಗೆಳೆಯ ಅರ್ಜುನನ ಬದುಕು ಹಾಳಾಗೋಕ್ಕೆ ಬಿಡೋಕ್ಕಿಲ್ಲ. ಸ್ನೇಹ ಎಂದರೆ ಕಷ್ಟಕ್ಕೆ ಜೊತೆ ನಿಲ್ಲೋದೇ ಅಲ್ವಾ. ಈಗ ಅವನು ಸೋತಿದ್ದಾನೆ, ಅವನಿಗೆ ಹೆಗಲು ಈ ಕೃಷ್ಣ ಕಣಮ್ಮಿ ಎಂದು ಅಡುಗೆ ಮನೆಗೆ ಹೋಗಿ ಬಿರ್ಬಿರ್ನೆ ತಾನು ಬೆಳಗ್ಗೆ ಮಾಡಿಟ್ಟಿದ್ದ ಪಲಾವನ್ನು ಒಂದು ಡಬ್ಬಿಗೆ ಹಾಕ್ಕೊಂಡ. ಶ್ವೇತಾ ಹೊಟ್ಟೆ ಹಿಡ್ಕೊಂಡು ಕಣ್ತುಂಬಿಕೊಂಡು ಕೃಷ್ಣನನ್ನು ನೋಡಿದ್ಲು. ದೇವರು ಒಂದು ಕೊಟ್ಟು ಒಂದು ಕಿತ್ಕೊಳ್ತಾನಲ್ವಾ ಎಂದು ಕಣ್ಣೀರು ಹಾಕುತ್ತಾ ಹರಿ, ಎಲ್ಲ ಸರಿಯಾಗುತ್ತಾ ಚಿಂಟು, ನನಗೆ ಈಗ ತಿಂಗಳು ಬೇರೆ ತುಂಬ್ತಾ ಇದೆ, ಅತ್ತಿಗೆ ಮಗು ನನ್ನಿಂದ ಹೋಗಿತ್ತು ಅನ್ನೋ ನೋವು ತುಂಬಾ ಕಾಡ್ತಾ ಇದೆ. ನನ್ನೆರಡು ಮಕ್ಕಳಲ್ಲಿ ಒಂದು ಅಣ್ಣ ಅತ್ತಿಗೆಗೆ ಕೊಡೋಣ, ಅತ್ತಿಗೆಗೆ ಆಗ ನನ್ನ ಮೇಲೆ ಕೋಪ ಹೋಗ್ಬೋದು ಎಂದು ಜಾರುತ್ತಿದ್ದ ಕಣ್ಣೀರನ್ನು ಒರೆಸ್ಕೊಂಡ್ಳು. ಅವಳಿಗೂ ಒಂದು ತಟ್ಟೆಯಲ್ಲಿ ಬಡಿಸ್ಕೊಂಡು ಕೃಷ್ಣ ಆಕೆಯನ್ನು ಅಲ್ಲೇ ಚೇರ್ ಮೇಲೆ ಕೂರಿಸಿ ತಟ್ಟೆಯನ್ನು ಅವಳ ಕೈ ಕೊಟ್ಟ. ಅವಳ ಎರಡು ಕಣ್ಣುಗಳನ್ನು ಒಂದು ಟವೆಲ್ಲಿಂದ ಒರೆಸಿ, ಲೇ ಇಷ್ಟೇನ ನೀನು ನಿನ್ನ ಅತ್ತಿಗೆನ ಅರ್ಥ ಮಾಡ್ಕೊಂಡಿರೋದು, ಅತ್ತಿಗೆ ಅಂದರೆ ಅಮ್ಮ ಕಣೆ ಹುಚ್ಚು ಹುಡುಗಿ,
ಅವಳು ನಿನಗೆ ನನ್ನ ಮಕ್ಕಳಿಗೆ ಜೀವದಾನ ಮಾಡಿದ ದೇವತೆ. ಅಮ್ಮಳಾಗಿ ಕರ್ತವ್ಯ ನಿಭಾಯಿಸ್ತಿದ್ದಾಳ ಕಣೆ. ಅಂದು ಆ ವಿಷ ನಿನ್ನ ಹೊಟ್ಟೆಗೆ ಸೇರಿದ್ರೆ ಅನ್ನೋ ಭಯದಲ್ಲಿ ಅವಳು ಅದನ್ನು ಕುಡಿದು ನಿನ್ನ ಬದುಕಿಸಿದ್ಲು. ನಿನ್ನ ಅತ್ತಿಗೆ ಇನ್ನೂ ನಿನ್ನ ಕರುಳು ಬಳ್ಳಿಯನ್ನು ಕಿತ್ಕೊಳ್ತಾಳ. ನೀನು ಯೋಚನೆ ಮಾಡ್ಸಿನಮ್ಮ. ಈ ತಾಯಿ ಮಕ್ಕಳು ಸದಾ ನಗ್ತಾ ಇರಬೇಕು ಎಂದು ಅವಳು ಪ್ರತಿ ಸಲ ಯೋಚನೆ ಮಾಡ್ತಾಳೆ. ನಿನಗೋಸ್ಕರ ಅವಳು ಏನು ಬೇಕಾದರೂ ತ್ಯಾಗ ಮಾಡ್ತಾಳೆ ಕಣಿ. ಆರೋಹಿ ನಮ್ಮೆಲ್ಲರ ಬಾಳಿಗೆ ದಾರಿ ದೀಪ. ಅದು ನಿನ್ನ ಅಣ್ಣನಿಗೆ ಮಾತ್ರ ಅರ್ಥ ಆಗ್ತಿಲ್ಲ ಅಂದ್ಕೊಂಡೆ ಬಿಡು. ನಿನ್ನ ಈ ಬುದ್ಧಿಗೂ ಕೂಡ ಅದು ತಲೆಗೋಗಿಲ್ಲ ನೋಡು ಎಂದು ಅವಳ ತಲೆಗೆ ಮೆಲ್ಲ ಹೊಡೆದ. ಅವಳು ನಗುತ್ತಾ ಸಾರಿ ಎಂದು ಕಣ್ಣು ಕಿರಿದು ಮಾಡಿ ನಕ್ಳು. ಅದಕ್ಕೆ ಅಂದರೆ ಬೇರೆ ಮನೆಯವಳಲ್ಲ ಕಣೆ, ನಿನ್ನ ಜೀವಕ್ಕೆ ಅವಳೆ ಆಸರೆ. ಅದನ್ನು ನೆನಪಲ್ಲಿಟ್ಕೊ. ಬಂದ ಕೂಡಲೇ ಅಣ್ಣ ತಂಗಿನ ಸಂಸಾರದ ಎಲ್ಲರನ್ನೂ ದೂರ ಮಾಡೋ ಈ ಕಾಲದಲ್ಲಿ ನೀನು ನಿಮ್ಮ ಅಣ್ಣ ದೂರ ಆಗಬಾರ್ದು ಅಂತ ಯೋಚಿಸೋ ಆ ಹೆಣ್ಣು ಈ ಮನೆಗೆ ಸೊಸೆಯಾಗಿರೋದು ಭಾಗ್ಯ. ನಿನ್ನ ಅಣ್ಣನ ಹೆಂಡತಿ ಆಗಿರೋದು ಅದೃಷ್ಟ. ಆದರೆ ಅರ್ಜುನ್ ತನಗೆ ಬಂದ ಅದೃಷ್ಟನ ಕೈಯಾರೆ ಅಳಿಸ್ಕೊಳ್ತಿದ್ದಾನೆ. ಅವನಿಗೆ ನಾನು ಬುದ್ಧಿ ಹೇಳುವೆ. ನೀನು ಜಾಸ್ತಿ ತಲೆ ಬಿಸಿ ಮಾಡ್ಕೋಬೇಡ ಕಂದಮ್ಮ. ನೀನು ಈಗ ಬೇಗ ಬೇಗ ತಿಂಡಿ ತಿನ್ನು ಬಂಗಾರಿ. ನಾನು ತೋಟಕ್ಕೆ ಹೋಗ್ತೀನಿ, ಮಾತ್ರೆ ತಿನ್ನು ಮರಿಬೇಡ ಎಂದು ಅವಳಿಗೆ ಒಂದಿಷ್ಟು ಬುದ್ಧಿ ಹೇಳಿ ತನ್ನ ಗೆಳೆಯನನ್ನು ನೋಡಲು ಬೈಕ್ ತೆಗೆದುಕೊಂಡು ಹೊರಟ. ಆರೋಹಿ ತನ್ನ ರೂಮಿಗೆ ಹೋಗಿ ಹಾಸಿಗೆ ಮೇಲೆ ಬೋರಲು ಬಿದ್ದು ದಿಂಬಿಗೆ ಮುಖ ತಾಕ್ಸಿ ಅಳ್ತಾ ಮಲಗಿದ್ಲು. ತಾನಿಷ್ಟೊತ್ತು ಮನೆಯವರ ಮುಂದೆ, ಮುಖ್ಯವಾಗಿ ಅರ್ಜುನ್ ಮುಂದೆ ಹಿಡಿದಿಟ್ಟ ನೋವನ್ನು ಇನ್ನೂ ತಡೆಯಲು ಸಾಧ್ಯವಾಗದೆ ಎಲ್ಲವನ್ನ ಕಣ್ಣೀರಿನ ಮೂಲಕ ಹೊರ ಹಾಕಿದ್ಲು. ರೂಮಿಗೆ ಬಂದ ಪದ್ಮ ಅವಳು ಅಳೋದು ನೋಡಿ ಒಳಗೆ ಬಂದು ಬಾಗಿಲನ್ನು ಹಾಕಿದ್ಲು. ಕೂಸೆ, ಮಗಳೇ, ಅಯ್ಯೋ ಏನಾಯ್ತು ಬಂಗಾರಿ, ಯಾಕೆ ಈಗ ಅಳ್ತಿದೀಯಾ? ಇಲ್ಲಿ ನೋಡು ಚಿನ್ನಮ್ಮ, ಮುಖ ಎತ್ತು ಮಗಳೇ. ಅಯ್ಯೋ ನನ್ನ ತಾಯಿ. ಆರೋಹಿ, ನಾನಿರುವೆ ಕಣೆ ನಿನ್ನ ಜೊತೆ. ಇಲ್ಲಿ ನೋಡು ಮಗಳೇ, ಹೀಗೆಲ್ಲ ಅಳಬೇಡ ಕೂಸೆ. ಈಗಷ್ಟೇ ಮಗುನ ಕಳ್ಕೊಂಡು ಇನ್ನೂ ತಿಂಗಳು ಕಳೆದಿಲ್ಲ ತಾಯಿ. ಹಸಿ ಬಾಣಂತಿ ಕಣವ ನೀನು, ಆರೋಗ್ಯ ಕೆಡತ್ತೆ. ಏಳು ಕೂಸೆ, ಎದ್ದೇಳು, ಅಳಬೇಡ ಮಗಳೇ. ನೀನು ನನ್ನ ಪಾಲಿನ ಕಣ್ಣು ತೆರೆಸಿದ ದೇವತೆ ಕಣವ. ದ್ವೇಷ ದ್ವೇಷ ಅಂದವಳಿಗೆ ಪ್ರೀತಿ ಅಂದ್ರೇನು ಅಂತ ಅರ್ಥ ಮಾಡಿಸ್ದೆ. ನನ್ನನ್ನೇ ನಿನ್ನಲ್ಲಿ ನೋಡ್ತಿರುವೆ ಆರೋಹಿ. ಹೇಳು ನನ್ನ ಕೂಸು, ಇಷ್ಟೊಂದು ಧೈರ್ಯ ಕಳ್ಕೊಳ್ಬಾರ್ದು. ನಿನ್ನ ಅಮ್ಮ ಪಾರ್ವತಿ ನಿನ್ನ ಜೋಪಾನ ಮಾಡಲು ನನ್ನ ಕೈಗೆ ನಿನ್ನ ಕೈಯನ್ನು ಕೊಟ್ಟಿದ್ದಾಳೆ. ಅಯ್ಯೋ ಹೀಗತ್ತು ಆರೋಗ್ಯ ಹಾಳಾದರೆ ನನ್ನ ಪಾರುಗೆ ಏನು ಉತ್ತರ ಕೊಡಲಿ ಮಗಳೇ. ಏಳು ಕೂಸೆ ಎಂದು ಅವಳನ್ನು ಎಬ್ಬಿಸಲು ಆರೋಹಿ ಅಳುತ್ತಾ ಪದ್ಮಾಳನ್ನು ಗಟ್ಟಿಯಾಗಿ ಒಪ್ಕೊಂಡ್ಳು. ಪದ್ಮ ಅವಳ ಬೆನ್ನು ಮತ್ತು ತಲೆಯನ್ನು ಸವರುತ್ತಾ ಪುಟ್ಟ ಮಗುವಿನ ಹಾಗೆ ಸಮಾಧಾನ ಮಾಡಿ ತನ್ನ ಸೆರಗಿನಿಂದ ಆರೋಹಿಯ ಕಣ್ಣು ಮತ್ತು ಮುಖವನ್ನು ಒರೆಸಿದ್ಲು. ಅಮ್ಮ, ನನಗೆ ಯಾಕೆ ಈ ಥರ ಶಿಕ್ಷೆ? ನಾನೇನು ತಪ್ಪು ಮಾಡಿದ್ದೀನಿ ಹೇಳಿ ಪದ್ಮಮ್ಮ. ಅರ್ಜುನ್ಗೆ ಯಾಕೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ? ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾನೆ? ನಾನು ಮದುವೆಯಾಗಿ ಸಂಸಾರ ಮಾಡಿದ್ದು ಅವನಿಗೆ ನೆನಪಿಲ್ವಾ? ನನ್ನ ಹೊಟ್ಟೆಯಲ್ಲಿ ಬೆಳೆದ ಅವನ ಪ್ರೀತಿ ಸಾಕ್ಷಿ ಕೂಡ ಅವನಿಗೆ ಬೇಡವಾಗಿತ್ತಲ್ಲ ಅಮ್ಮ. ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ಈ ಮನೆ ಪ್ರತಿಯೊಬ್ಬರಿಗೂ ಗೊತ್ತು. ಈ ಮನೆ ಪ್ರತಿ ಗೋಡೆಗೂ ಗೊತ್ತು. ಈ ರೂಮಿಗೆ ಗೊತ್ತು. ಈ ಹಾಸಿಗೆ, ಈ ದಿಂಬು, ಈ ನನ್ನ ನರನಾಡಿ ಪ್ರತಿ ದೇಹಕ್ಕೂ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನನ್ನ ಮನಸ್ಸಿಗೆ ಗೊತ್ತು. ಆದರೆ ಇವೆಲ್ಲ ಇಂದು ಮೌನವಾಗಿ ನನ್ನ ರೋದನೆ ಮಾತ್ರ ನೋಡ್ತಿದೆ. ಯಾಕೆ ಹೇಳಿ? ಅವುಗಳು ಅರ್ಜುನನ ಹಾಗೆ ಕಲ್ಲಲ್ವಾ? ಕಲ್ಲುಗಳು ನಿರ್ಜೀವ. ಅದಕ್ಕೆ ಅರ್ಜುನ್ ಕೂಡ ಕಲ್ಲು ಆಗಿದ್ದಾನೆ. ಹೇಳಿ ಪದ್ಮಮ್ಮ, ನಾನೇನು ದ್ರೋಹ ಮಾಡಿದೆ? ಈ ಮನೆಯವರಾದರೂ ನನ್ನ ಪರ ಇದ್ದರು ಏನು ಪ್ರಯೋಜನ? ಕಟ್ಕೊಂಡ ಪುಣ್ಯ ಹಣೆಯಲಿಲ್ಲ ಎಂದು ಒಂದೇ ಸಮನೆ ಅಳುತ್ತಿದ್ದವಳ ಅಳದಂತೆ ಅಪ್ಕೊಂಡು ಕಣ್ವರೆಸಿ ಮಡಿಲ ಮೇಲೆ ಮಲಗಿಸ್ಕೊಂಡ್ಳು. ಪದ್ಮ ಆರೋಹಿಗೆ ಏಕೆ ಸಮಾಧಾನ ಮಾಡಬೇಕೆಂದು ತಿಳಿಯಲಿಲ್ಲ. ಪುಟ್ಟ ಮಗುವಿನಂಥ ಮನಸ್ಸನ್ನು ಅರ್ಜುನ್ ಹೀಗೆ ನೋಯಿಸ್ತಿದ್ದಾನಲ್ಲ ಎಂದು ಕರುಳೆಲ್ಲ ಹಿಸುಕಿದ ಹಾಗೆ ಸಂಕಟವಾಯಿತು.
ಅವಳಿಗೆ ತನ್ನ ಕೈಲಾದಷ್ಟು ಧೈರ್ಯ ಹೇಳಿ ಅಲ್ಲೇ ಮಲಗಿಸಿದ್ಲು. ಅಡುಗೆ ಮನೆಗೆ ಹೋಗಿ ತಿಂಡಿಯನ್ನು ಒಂದು ತಟ್ಟೆಗೆ ಬಡಿಸಿ ರಾಹುಲನ್ನು ಜೋರಾಗಿ ಕರೆದ್ಲು. ಅವನು ತನ್ನ ರೂಮ್ನಿಂದ ತಾಯಿ ಸ್ವರ ಕೇಳಿ ಬರಲು ಅವನಿಗೆ ತಿಂಡಿ ಬಡಿಸಿದ ತಟ್ಟೆಯನ್ನು ಕೊಡುತ್ತಾ, ಕ್ಷಮಿಸು ಕಂದ, ನಿನ್ನ ಹತ್ರ ಕೊಡ್ತಿದ್ದೀನಿ ಅಂತ. ತಪ್ಪು ತಿಳಿಬೇಡ ಮಗನೇ, ನನಗೆ ಅವಳ ಸಂಕಟ ನೋಡೋದಕ್ಕಾಗ್ತಿಲ್ಲ. ಲಕ್ಷ್ಮಿ ನೋಡಿದ್ರೆ ಈ ವಿಷಯ ಗೊತ್ತಾದಾಗಿನಿಂದ ಒಂದು ಮೂಲೆ ಹಿಡಿದು ನೋವಲ್ಲಿ ಕುಳಿತಿದ್ದಾಳೆ. ಮಗ ಹೀಗೆ ಮನೆ ಸೊಸೆಯನ್ನು ಮಾರಾಟದ ಕುರಿ ಥರ ಅವರು ಬಿಟ್ಟು ಇವ್ರ್ಯಾರಿಗೂ ಅಂತ ಕಟ್ಟಿದ್ರೆ ಯಾವ ತಾಯಿಗೆ ನೋವಾಗಲ್ಲ? ಲಕ್ಷ್ಮಿ ಅತ್ತಿಗೆಗೆ ನಾನು ಸಮಾಧಾನ ಮಾಡ್ತೀನಿ. ಇನ್ನು ನನ್ನ ಹೆತ್ತ ಅಮ್ಮನಿಗೆ ಹೇಳೋಣ ಅಂದರೆ ಅಮ್ಮ ಕೂಡ ಮೊಮ್ಮಗನ ಈ ಸಾಹಸಕ್ಕೆ ಕಣ್ಣೀರಿಡುತ್ತಾ ಅಳುತ್ತಾ ರೂಮ್ ಸೇರಿದ್ದಾರೆ. ಇನ್ನು ಮನೆ ಗಂಡಸರು ನಿನ್ನ ತಾತ ಮತ್ತು ಮಾವ ಸೂರ್ಯಪ್ಪ ಹೊರಗೋಗಿ ದುಃಖ ಮರೆಯಲು ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಈ ಸ್ವಾತಿ ಸ್ವಂತ ಅಕ್ಕ ಆದರೂ ಅವಳ ಮನಸ್ಸಲ್ಲಿ ಈ ಪಾಪದ ಹುಡುಗಿ ಆರೋಹಿ ಬಗ್ಗೆ ತಂಗಿ ಅನ್ನೋ ಮಮಕಾರ ಇರಲಿ, ಹೆಣ್ಣನ್ನೋ ಕನಿಕರವೂ ಇಲ್ಲ. ನನಗೆ ಅವಳ ಹತ್ರ ಹೋಗುವಷ್ಟು ಧೈರ್ಯ ಸಾಲ್ತಿಲ್ಲ ಚಿನ್ನಪ್ಪ. ಇಷ್ಟು ಹೊತ್ತು ಹೇಗೋ ಮಾತಾಡಿದೆ, ಇನ್ನು ನನಗೆ ಆ ಶಕ್ತಿ ಇಲ್ಲ ಕೂಸೆ. ಹಸಿ ಬಾಣಂತಿ ಬೇರೆ. ಅವರವ್ವ ನನ್ನ ಕೈಗೆ ಈ ಕೂಸನ್ನು ಒಪ್ಪಿಸಿದ್ದಾರೆ. ಮಾತ್ರೆ ಬೇರೆ ತಿನ್ನಬೇಕು. ಹೋಗಿ ತಿಂಡಿ ಕೊಡು ರಾಜ. ಮಗನಾಗಿ ಈ ಕರ್ತವ್ಯ ಮಾಡು, ಇಲ್ಲ ಅನ್ಬೇಡ, ಹೇಗಾದರೂ ತಿನ್ನಿಸೋ ಎಂದು ಸೆರೆ ರಾಹುಲ್ ಹತ್ರ ಬೇಡ್ಕೊಂಡ್ಳು. ರಾಹುಲ್ಗೆ ಬೇರೆ ದಾರಿ ಕಾಣಲಿಲ್ಲ. ಹ್ಞೂ ಎಂದು ಧೈರ್ಯ ಮಾಡಿ ಒಪ್ಕೊಂಡ್ರು. ಅರ್ಜುನ್ ಮತ್ತು ಆರೋಹಿಯ ದಾಂಪತ್ಯ ಕೋಣೆಗೆ ಹೆಜ್ಜೆ ಹಾಕಲು ಕಾಲುಗಳು ಸಾಥ್ ಕೊಡಲಿಲ್ಲ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.